ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ಈಸಿಯಾಗಿ ತಲುಪುತ್ತೆ. ಯಾವುದೇ ರೀತಿಯ ವಿಡಿಯೋಗಳು ನಿಮ್ಮಿಂದ ಮಿಸ್ ಆಗೋದಿಲ್ಲ. ಸೊ ಈಗ ವಿಡಿಯೋನ ಶುರು ಮಾಡೋಣ. ನೀವು ನೋಡ್ತಾ ಇದ್ದೀರಾ ನನ್ನ ಹತ್ರ ಕೆಲವೊಂದು ನೋಟ್ಗಳಿರುವಂಥದ್ದು. ಈ ನೋಟ್ಗಳಲ್ಲಿ ಏನು ವಿಶೇಷತೆ ಅಂತ ನೀವು ಕೇಳ್ಬೋದು. ಎಲ್ಲವೂ ನಾವು ದಿನನಿತ್ಯ ಬಳಸುವಂಥ ನೋಟುಗಳೇ. ನೋಡ್ಬೋದು 500 ರೂಪಾಯಿ, ಅದೇ ರೀತಿ 100 ರೂಪಾಯಿ ನೋಟುಗಳು, 10 ರೂಪಾಯಿ, ಹೀಗೆ 5 ರೂಪಾಯಿ ನೋಟುಗಳು, ಹೀಗೆ ಹಲವಾರು ನೋಟುಗಳು ಇರುವಂಥದ್ದು. ಸೊ ಈಗ ನಾವು ಈ ನೋಟುಗಳಲ್ಲಿ ಏನು ವಿಶೇಷತೆ ಇದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಂಡು ಕೊಡ್ತೇನೆ. ಹೌದು, ಈ ನೋಟುಗಳಲ್ಲಿ ಏನು ನಂಬರ್ ಬರುತ್ತೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ 6 ನಂಬರ್ಗಳಿರುತ್ತೆ. ಜೊತೆಗೆ ಈ ಪ್ರಿಫಿಕ್ಸ್ಗಳಿರುತ್ತೆ, AB, 7AB ಅಥವಾ ಏನೋ ಈ ತರ ಒಂದು ಪ್ರಿಫಿಕ್ಸ್ ಇರುತ್ತೆ. ಒಂದೊಂದು ನೋಟಲ್ಲಿ ಒಂದಿರುತ್ತೆ, ಅದು ಸೀರಿಯಸ್, ಅದರದ್ದು ಸೀರೀಸ್ ನಂಬರ್ಗಳದು. ಸೊ ಅದನ್ನ ಹೊರತುಪಡಿಸಿದ್ರೆ ಈ ರೀತಿಯ 6 ನಂಬರ್ಗಳು ಇಲ್ಲಿ ಮತ್ತೆ ಇಲ್ಲಿ ಇರುತ್ತೆ. ನೋಡ್ತಾ ಇದ್ದೀರಾ, 6 ನಂಬರು, ಇಲ್ಲಿ 6 ನಂಬರು. ಈ ಸೀರೀಸು ಇಲ್ಲಿ ಸೇಮ್ ಇರುತ್ತೆ, ನಂಬರ್ಗಳು ಕೂಡ ಸೇಮ್ ಇರುತ್ತೆ. ಸೊ ಹಿಂದೆ ಯಾವುದೇ ರೀತಿಯ ನಂಬರ್ಗಳಾಗ್ಲಿ ಸೀರೀಸ್ ಆಗಲಿ ಇರೋದಿಲ್ಲ. ಇಯರ್ ಇರುತ್ತೆ, ಯಾವ ವರ್ಷದಲ್ಲಿ ಈ ನೋಟು ಪ್ರಿಂಟ್ ಆಗಿದೆ ನಂತರ ಇಯರ್ ಇರುತ್ತೆ. ಸೊ ಈಗ ಅಸಲಿ ವಿಷಯಕ್ಕೆ ಬಂದ್ಬಿಡೋಣ. ಸೊ ಇವತ್ತು ನೀವೇನ್ ನೋಡ್ತಾ ಇದ್ದೀರಾ, ಇವೆಲ್ಲ ಫ್ಯಾನ್ಸಿ ನೋಟುಗಳು, ಫ್ಯಾನ್ಸಿ ನಂಬರ್ ನೋಟುಗಳು. ಏನು ಫ್ಯಾನ್ಸಿ ನಂಬರ್ ಅಂದ್ರೆ, ಈಗ ಎಕ್ಸಾಂಪಲ್ ಐ ಲವ್ ಯು ಅನ್ನೋದಕ್ಕೆ ಏನಂತ ಹೇಳ್ತಾರೆ, 143 ಅಂತ ಹೇಳ್ತಾರೆ. 143 ಅನ್ನೋದು ಆ ಒಂದು ಇದನ್ನ ಸಿಂಬಲೈಸ್ ಮಾಡುತ್ತೆ. ಐ ಅನ್ನೋದು 1, LOVE ನ 4 ಲೆಟರ್ಸ್, ಅದಾದ್ಮೇಲೆ U ಅನ್ನೋದನ್ನ 3. ಸೊ ಈ ರೀತಿಯ ಯುನೀಕ್ ನಂಬರ್ಗಳು ಫ್ಯಾನ್ಸಿ ನೋಟುಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಟುಗಳಲ್ಲಿ ಏನಾದ್ರು ಇತ್ತು ಅಂದ್ರೆ ಆ ನೋಟಿನ ಬೆಲೆ ಡಬಲ್ ತ್ರಿಬಲ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆ ರೀತಿಯ ಕೆಲವೊಂದು ನಂಬರ್ಗಳು ನನ್ನ ಹತ್ರ ಇರುವಂತದ್ದು, ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೆ ಇದರ ಬಗ್ಗೆ ಇರುವಂತಹ ಕೆಲವೊಂದು ಮೂಢನಂಬಿಕೆಗಳು, ಏನೋ ಬೆಲೆ ಲಕ್ಷ ಲಕ್ಷ, ಕೋಟಿ ಕೋಟಿ ಅಷ್ಟಿದೆಯಾ ನಿಜವಾಗ್ಲೂ, ಆ ರೀತಿಯ ವಿಷಯಗಳು. ಅದೇ ರೀತಿ ಇದರ ಒರಿಜಿನಲ್ ಬೆಲೆ ಎಷ್ಟು, ಈ ರೀತಿಯ ಯುನೀಕ್ ನಂಬರ್ಗಳಿತ್ತು ಅಂದ್ರೆ ಇದರ ಒರಿಜಿನಲ್ ಬೆಲೆ ಎಷ್ಟು, ಇದನ್ನೆಲ್ಲ ನಾನು ನಿಮ್ಗೆ ಈ ಫ್ಯಾನ್ಸಿ ನಂಬರ್ನ ನೋಟ್ನ ಸೀರೀಸ್ ನಲ್ಲಿ ತಿಳ್ಕೊಂಡು ಕೊಡ್ತೇನೆ. ನೋಡಿ, ನೀವು ನೋಡ್ತಾ ಇದ್ದೀರಾ, ಈ ನೋಟಿನ ಬಿಗಿನಿಂಗ್ ಅಲ್ಲಿ 786 ಅಂತ ಇರುವಂತದ್ದು. ಇದು 500 ರೂಪಾಯಿನ ನೋಟು. ನೋಡ್ತಾ ಇದ್ದೀರಾ, 786 ಅಂತ ಇದ್ದು, ಅದಾದ್ಮೇಲೆ 096 ಇರುವಂತದ್ದು. 786 ಅನ್ನೋದು ಇಸ್ಲಾಂ ಧರ್ಮದ ಪವಿತ್ರ ಸಂಖ್ಯೆ. ಸೊ ಅದರಲ್ಲಿ ಒಂದು ಸ್ಲೋಗನ್ ಬರುತ್ತೆ, ಅವರ ಒಂದು ಸ್ಲೋಗನ್ ಅಂತ ಹೇಳಕ್ಕಲ್ಲ, ಅವರ ಒಂದು ಧಾರ್ಮಿಕ ಗೀತೆ. ಅದರಲ್ಲಿ ಈ ಅರೇಬಿಕ್ ಅಲ್ಲಿ ಬರೆದಾಗ ಅದನ್ನೆಲ್ಲವನ್ನು ಒಟ್ಟಿಗೆ ಕೂಡಿಸಿದಾಗ ಅದರ ನಂಬರು 786 ಅಂತ ಬರುತ್ತೆ. ಸೊ ಈ ಒಂದು 786 ಅವರ ಪವಿತ್ರ ಸಂಖ್ಯೆ ಆಗಿರೋದ್ರಿಂದ ನೋಟಿನಲ್ಲಿ ಇರೋದು ಏನಂತಾರೆ, ಕೆಲವೊಂದು ನೋಟಿನಲ್ಲಿ ಇದ್ರೆ ಅವರಿಗೆ ಅದು ಹೆಚ್ಚು ಬೆಲೆ ಬರುತ್ತೆ. ಮತ್ತೆ ಆ ನೋಟುಗಳು ನಿಮ್ಮ ಹತ್ರ ಇದ್ರೆ ನಿಮಗೂ ಕೂಡ ಲಕ್ ಬರುತ್ತೆ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ಕುತೂಹಲಕ್ಕೋಸ್ಕರ ಕೆಲವೊಂದು ನೋಟುಗಳನ್ನ ಕೂಡಿಟ್ಟುಕೊಂಡಿರೋದು. ನೋಡಿ, ಇಲ್ಲೊಂದಿದೆ 7868 ಅಂತ, 786 ಅಂತ ಕಾಣಿಸ್ತಾ ಇದೆಯಾ. ಅದೇ ರೀತಿ 500 ರೂಪಾಯಿ ನೋಟಲ್ಲಿ ಇನ್ನೊಂದು 7860. ಈಗ ಈ ನೋಟಿನ ಬೆಲೆಗೆ ಬರೋದಾದ್ರೆ, ಈ ನೋಟು ನನಗೆ ಕಾಮನ್ ಸರ್ಕ್ಯುಲೇಷನ್ ಅಲ್ಲಿ ಸಿಕ್ಕಿರುವಂತದ್ದು. ನಾನು ನಾರ್ಮಲ್ ಆಗಿ ATM ಅಲ್ಲಿ ಡ್ರಾ ಮಾಡಿದಾಗ ನನಗೆ ಈ ನೋಟುಗಳು ಸಿಕ್ಕಿರುವಂತದ್ದು. ಕುತೂಹಲಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಅಷ್ಟೇನು ಹೆಚ್ಚಿನ ಬೆಲೆ ಇರೋದಿಲ್ಲ. ಇದಕ್ಕೆ ಒಂದು ಸುಮಾರು 600 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು. ಅದೇ ಈ 786 ಏನಾದ್ರು ನೋಟಿನ ಕೊನೆಯಲ್ಲಿ ಬಂದ್ರೆ, ನೋಟಿನ ಕೊನೆಯಲ್ಲಿ ಬಂದ್ರೆ ಅದಕ್ಕೆ ಒಂದು 800 ರೂಪಾಯಿಂದ 900 ರೂಪಾಯಿ ಇರುವಂತದ್ದು 500 ರೂಪಾಯಲ್ಲಿ. ಈ 786 ಅನ್ನೋದು ಹಳೆ ನೋಟುಗಳಿದ್ರೆ, ಹಳೆ 500 ರೂಪಾಯಿ ನೋಟುಗಳಲ್ಲಿ ಇತ್ತು ಅಂದ್ರೆ ಅದರ ಬೆಲೆ ಹೆಚ್ಚಿರುತ್ತೆ. ಈ ಹೊಸ ಸರ್ಕ್ಯುಲೇಷನ್, ನಮ್ಮ ಕಾಮನ್ ಸರ್ಕ್ಯುಲೇಷನ್ ಇರೋ ನೋಟುಗಳಿಗೆ ಅಷ್ಟು ಬೆಲೆ ಇರೋದಿಲ್ಲ. ಈ ಸ್ವಲ್ಪ ಎಕ್ಸ್ಟ್ರಾ ಫೈನ್ ಕಂಡೀಷನ್ ನೋಟು, ಹಾಗಾಗಿ ಒಂದು 600 ರೂಪಾಯಿ ಇರುತ್ತೆ. ಈಗ ಈ ನೋಟಿಗೆ ಬರೋದಾದ್ರೆ ನೋಡ್ಬೋದು, ಇಲ್ಲಿ ಬರೀ 786 ಅಷ್ಟೇ ಅಲ್ಲ, ಕರೆಕ್ಟ್ ಆಗಿ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ 786848 ಅಂತ ಇರುವಂತದ್ದು. ಅಂದ್ರೆ 8 ಅನ್ನೋ ನಂಬರು 3 ಸತಿ ರಿಪೀಟ್ ಆಗಿದೆ, ಜೊತೆಗೆ 786 ಕೂಡ ಇರುವಂತದ್ದು. ಇದು ಒಂದು 800 ರಿಂದ 900 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು. ಸೊ ಈ ರೀತಿಯ ಜಂಬಲ್ ನಂಬರ್ ಕೂಡ ತುಂಬಾ ವ್ಯಾಲ್ಯೂ ಇರುವಂತದ್ದು. ಬಟ್ ಹೊಸ ನೋಟುಗಳಿದ್ರೆ ಅಷ್ಟೇನು ಇಲ್ಲ. ಅದೇ ಈ ತರದ ನಂಬರ್ಗಳು ಹಳೆಯ ನೋಟುಗಳಲ್ಲಿದ್ರೆ ಸ್ವಲ್ಪ ವ್ಯಾಲ್ಯೂ ಇರುತ್ತೆ. ಸೊ ನೀವು ಈ ನೋಟುಗಳಿಗೆ ಹೆಚ್ಚು ಮರಳಾಗಕ್ಕೆ ಹೋಗ್ಬೇಡಿ. 786 ನೋಟುಗಳಿಗೆ ಅಷ್ಟೇನು ಬೆಲೆ ಇಲ್ಲ. ಹೊಸ ನೋಟುಗಳಲ್ಲಿ ನಿಮ್ಗೆ ಸಿಕ್ಕಿದ್ರೆ, ಯೂಶಲಿ ನಿಮ್ಗೆ ಸಿಕ್ಕಿದ್ರೆ ಹೊಸ ನೋಟುಗಳೆಲ್ಲ ಸಿಗುತ್ತೆ, ಸರ್ಕ್ಯುಲೇಷನ್ ನೋಟುಗಳಲ್ಲಿ ಅದಕ್ಕೇನಷ್ಟು ಬೆಲೆ ಇಲ್ಲ. ನನ್ನ ಹತ್ರ ಇನ್ನೂ ಕೆಲವು ನೋಟುಗಳಿರುವಂಥದ್ದು, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ನೋಡಿ, ಇಲ್ಲೂ ಒಂದು 100 ರೂಪಾಯಿನ 786 ಇರುವಂಥದ್ದು, ಇದಕ್ಕೊಂದು 120, 130 ರೂಪಾಯಿ ಅಷ್ಟೇ ಬೆಲೆ, ಹೆಚ್ಚೇನಿಗೆ ಇಲ್ಲ. ನೋಡಿ, ಇಲ್ಲೊಂದು ನಂಬರ್ ಇರುವಂಥದ್ದು. ಇದು ಈ ತರದ ನಂಬರ್ಗಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಅನ್ಸುತ್ತೆ, ನಿಮಗೂ ಸಿಕ್ಬಿಡುತ್ತೆ. ನೋಡಿ, 555 ಇರುವಂಥದ್ದು, ಇದಕ್ಕೊಂದು 30 ರೂಪಾಯಿ UNC ಕಂಡೀಷನ್ ನೋಟ್ಗಳಿಗೆ. ಮತ್ತೆ ನೋಡಿ, ಇಲ್ಲೊಂದು ನೋಟಲ್ಲಿ 143 ಇರುವಂಥದ್ದು. 143 ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಐ ಲವ್ ಯು ಅನ್ನೋದನ್ನ ಸಿಂಬಲೈಸ್ ಮಾಡುತ್ತೆ. ಹಾಗಾಗಿ ಇದಕ್ಕೊಂದು 600 ರೂಪಾಯಿ ಅಷ್ಟು ಬೆಲೆ ಇರುವಂಥದ್ದು. ನೋಟ್ ಸ್ವಲ್ಪ ಹಳೇದಾಗಿದೆ. ಸೊ 600 ರೂಪಾಯಿ. ಸ್ವಲ್ಪ ಏನಾದ್ರು UNC ಕಂಡೀಷನ್ ಇತ್ತು ಅಂದ್ರೆ 1000 ರೂಪಾಯಿವರೆಗೂ ಬೆಲೆ ಇರುವಂಥದ್ದು.
ಇಂಟ್ರೆಸ್ಟ್ ಬಯರ್ ಇದ್ರೆ, ಇಂಟ್ರೆಸ್ಟಿಂಗ್ ಆಗಿರುವಂತಹ ಬಯರ್ಸ್ ಬಂದ್ರೆ ಮಾತ್ರ ಅಷ್ಟು ಬೆಲೆ ಸಿಗುವಂತದ್ದು. ನೋಡಿ 143. ಅದಾದ್ಮೇಲೆ ನೋಡಿ ಇಲ್ಲೊಂದು ಸ್ಪೆಷಲ್ ನಂಬರ್ ಇರುವಂತದ್ದು 40, ಅದಾದ್ಮೇಲೆ 11. ಇದರ ಅರ್ಥ ಇದು ಲೋಯರ್ ನಂಬರ್ ಅಂತ ಕರೀತಾರೆ ಇದನ್ನ. ಲೋಯರ್ ನಂಬರ್ ನೋಡಿ 11 ಅನ್ನೋದು ಬಂಡಲ್ ನ ಈ 4FD ಅನ್ನೋ ಬಂಡಲ್ ನ 11ನೇ ನೋಟು. ಸೊ ಇದನ್ನ ಲೋಯರ್ ನಂಬರ್ಗಳು ಅಂತ ಕರೀತಾರೆ. ಫಸ್ಟ್ 4 ಸಂಖ್ಯೆಗಳು 0 0 0 0, ಅದಾದ್ಮೇಲೆ 11. ಸೊ ಇದಕ್ಕೆ ಸುಮಾರು 800 ರೂಪಾಯಿ ಅಷ್ಟು ಬೆಲೆ ಖಂಡಿತವಾಗ್ಲೂ ಇದೆ. ಸೊ ನನಗೂ ಕೂಡ ಇದು ಕಾಮನ್ ಸರ್ಕ್ಯುಲೇಷನ್ ಸಿಕ್ಕಿರುವಂತದ್ದು. ನೋಟು ಯು ಫೋಲ್ಡ್ ಆಗಿರುವಂತದ್ದು, ಅಂದ್ರೆ ಕಂಪ್ಲೀಟ್ ಆಗಿ ಮಡಚಿಲ್ಲ, ಸ್ವಲ್ಪ ಹಿಂಗೆ ಬೆಂಡ್ ಆಗಿದೆ. ಸೊ ಇದಕ್ಕೆ ಸುಮಾರು 800 ರಿಂದ 900 ರೂಪಾಯಿ ಖಂಡಿತ ಸಿಗುತ್ತೆ. ನೋಡಿ ಇಲ್ಲೊಂದು ನಂಬರ್ ಇರುವಂತದ್ದು, ಎಲ್ಲವೂ 3, ಲಾಸ್ಟ್ ನಂಬರ್ ಮಾತ್ರ 2. ಇದು ಕೂಡ 3 ಇತ್ತು ಅಂದ್ರೆ ಇದಕ್ಕೊಂದು 2000 ರೂಪಾಯಿ ಅಷ್ಟು ಬೆಲೆ ಇರ್ತಾ ಇತ್ತು. ಈಗ ಇದ್ರ ಬೆಲೆ ಸುಮಾರು 800 ರಿಂದ 900 ರೂಪಾಯಿ ಇರುವಂತದ್ದು. ಇದು ಫ್ಯಾನ್ಸಿ ನಂಬರ್ನ ನೋಟು ಕೂಡ. ಮತ್ತೆ ಇನ್ನೊಂದು ನೋಡಿ, ಇದು ಅಷ್ಟೇ 700 ರಿಂದ 800 ರೂಪಾಯಿ, 411 ಅಂತ ಇರುವಂತದ್ದು. ಮತ್ತೆ ಇದಾವೆ 888 555. ಇದನ್ನು ಕೂಡ ಫ್ಯಾನ್ಸಿ ನಂಬರ್ ಅಂತಾನೆ ಪರಿಗಣನೆ ಮಾಡಕ್ಕಾಗುತ್ತೆ, ಅಥವಾ ಸೆಮಿ ಫ್ಯಾನ್ಸಿ ನಂಬರ್ ಅಂದ್ರೂ ಕೂಡ ತಪ್ಪಿಲ್ಲ. ಸೊ ಈ ಒಂದು ನೋಟು ಸುಮಾರು 600 ರೂಪಾಯಿ ಅಷ್ಟು ಬೆಲೆ ಹೊಂದಿರುತ್ತೆ. ಸೊ ಹೆಚ್ಚಿಗೆ ಬೆಲೆ ಇರೋದಿಲ್ಲ ನೋಡಿ. ಈ ಒಂದು 100 ರೂಪಾಯಿ ನೋಟಲ್ಲಿ ಎಲ್ಲವೂ 5 ಇದೆ, ಅದಾದ್ಮೇಲೆ 9 ಇರುವಂತದ್ದು. ಸೊ ಇದು ಕೂಡ ಒಂದು 150 ರೂಪಾಯಿ ಅಷ್ಟು ಬೆಲೆ ಹೊಂದಿರುವಂತದ್ದು. ಜೊತೆಗೆ ಇಲ್ಲೊಂದು ನೋಡಿ, ನೋಟಿನ ಮಧ್ಯದಲ್ಲಿ 786 ಇರುವಂತದ್ದು. ಈ ತರ ನೋಟಿನ ಮಧ್ಯದಲ್ಲಿ 786 ಇತ್ತು ಅಂದ್ರೆ ಅದಕ್ಕೆ ಹೆಚ್ಚಿನ ಬೆಲೆ ಇರೋದಿಲ್ಲ, ಸುಮಾರು 110 ರೂಪಾಯಿ. ಯಾರನ್ನ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ರೆ ಕಲೆಕ್ಷನ್ ಪರ್ಪಸ್ಗೋಸ್ಕರ, ಇಲ್ಲಾಂದ್ರೆ ಬೆಲೆ ಇರೋದಿಲ್ಲ. ನೋಟಿನ ಮಧ್ಯದಲ್ಲಿ 786 ಇತ್ತು ಅಂದ್ರೆ ಹೆಚ್ಚಿಗೆ ಬೆಲೆ ಇರೋದಿಲ್ಲ. ಅದಾದ್ಮೇಲೆ ನೋಡಿ ಇಲ್ಲಿ 420 ಇರುವಂತದ್ದು, ಗೊತ್ತು, ಕಳ್ಳರನ್ನ 420 ಅಂತ ಕರೀತಾರೆ. 420 ಸೆಕ್ಷನ್ ಆಗಿ ಅವ್ರನ್ನ ಅರೆಸ್ಟ್ ಮಾಡೋದಲ್ವಾ. ಸೊ ಕೋರ್ಟ್ಗೆ ಸಬ್ಮಿಟ್ ಮಾಡುವಾಗ FIR ಅಲ್ಲಿ 420 ಅಂತ ಅವ್ರನ್ನ ಮೆನ್ಷನ್ ಮಾಡಿರ್ತಾರೆ. 420 ಸೆಕ್ಷನ್ ಅಲ್ಲಿ FIR ಹಾಕಿರ್ತಾರೆ. ಸೊ ಆ ಒಂದು ನಂಬರ್ ಕೂಡ ಏನ್ ಹೇಳ್ತಾರೆ ಫ್ಯಾನ್ಸಿ ನಂಬರ್ ನೋಟುಗಳಲ್ಲಿ ಇರುತ್ತೆ. ಅಂದ್ರೆ ನಂಬರ್ಗಳಲ್ಲಿ ಈ ನೋಟುಗಳು, ಈ ತರದ ನೋಟುಗಳಲ್ಲಿ 420 ನಂಬರ್ ಇಂದ ಕೊನೆ ಆದ್ರೆ ಅದನ್ನು ಕೂಡ ಫ್ಯಾನ್ಸಿ ಅಂತ ಕರೀತಾರೆ. ಅದಾದ್ಮೇಲೆ ನೋಡಿ ಇಲ್ಲೊಂದು ರಿಪೀಟ್ ನಂಬರ್ ಇರುವಂತದ್ದು 515151, 20 ರೂಪಾಯಿ ನೋಟಲ್ಲಿ 515151 ಅಂತ ಇರುವಂತದ್ದು. ಇದು ಕೂಡ ಒಂದು 50 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಹೊಂದಿರುವಂತದ್ದು UNC ಕಂಡೀಷನ್ ಅಲ್ಲಿ. ಅದಾದ ಮೇಲೆ ಒಂದು ಹಳೆಯ ನೋಟ್ ಇರುವಂತದ್ದು ನೋಡ್ಬೋದು, ಎಲ್ಲ ಪ್ಲಾಸ್ಟರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನನಗೆ ಇದು ಕಾಮನ್ ಸರ್ಕ್ಯುಲೇಷನ್ ಸಿಕ್ಕಿದ್ದು ನೋಡಿ 222211. ಇದು ಕೂಡ ಫ್ಯಾನ್ಸಿ ನಂಬರು. ಸೊ ಇದಕ್ಕೊಂದು 30 ರೂಪಾಯಿ ಅಷ್ಟು ಇರುತ್ತೆ ವ್ಯಾಲ್ಯೂ. ನೋಡಿ ಇಲ್ಲೊಂದು ನಂಬರ್ ಇರುವಂತದ್ದು, ಇದು ಸ್ವಲ್ಪ ಯುನಿಕ್ ನಂಬರು 833883. ಅಥವಾ ಈ ಕಡೆ ನೋಡ್ತೀರಾ ಅಂದ್ರೆ 388338. ಹೆಂಗ್ ನೋಡಿದ್ರು ಒಂಥರ ಕ್ಲಮ್ಸಿ ನಂಬರ್ಸ್ ಅಂತ ಹೇಳ್ತಾರೆ ಇದನ್ನ, ಅಥವಾ ಕೆಲವೊಂದು ಏನಂತಾರೆ ಯುನಿಕ್ ಫ್ಯಾಂಟಸಿ ನಂಬರ್ಗಳು ಅಂತ ಕೂಡ ಕರೀತಾರೆ ಇವನ್ನ. ಇದು ಕೂಡ 20 ರೂಪಾಯಿ 25 ರೂಪಾಯಿ ಇರುವಂತದ್ದು. ಇದಕ್ಕೆಲ್ಲ ಹೆಚ್ಚಿಗೆ ಬೆಲೆ ಇರೋದಿಲ್ಲ, ನೀವು ಕಲೆಕ್ಷನ್ಗೋಸ್ಕರ ಇಟ್ಕೊಬಹುದು ಅಷ್ಟೇ. ಬೆಲೆಗೋಸ್ಕರ ಅಯ್ಯೋ ಏನೋ ಸಿಕ್ಬಿಡುತ್ತೆ ಅಂತ ಅನ್ಕೊಂಡ್ರೆ ಇಲ್ಲ, ಅಷ್ಟೇನು ಬೆಲೆ ಇಲ್ಲ. ನೋಡಿ ಇಲ್ಲೊಂದಿರುವಂತದ್ದು 222322, ಅಥವಾ ಈ ತರ ಹೇಳ್ತಾರೆ 222322, 22 23 22. ಸೊ ಇದಕ್ಕೊಂದು 120-130 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು ಈ ಫ್ಯಾನ್ಸಿ ನಂಬರ್ ನೋಟ್ಗಳಿಗೆ. ಅದಾದ್ಮೇಲೆ ಮತ್ತೊಂದು 420 620 420. ಅದೇ ಇಲ್ಲಾದ್ರೂ ಇಲ್ಲಿ 840 420 ಇತ್ತು ಅಂದ್ರೆ ಇದ್ರ ಬೆಲೆ 1000 ರೂಪಾಯಿ ಬೆಲೆ ಖಂಡಿತವಾಗಿರುತ್ತೆ. 840 ಕೂಡ ಒಂದು ಅದನ್ನೇ ಏನು ಕಳ್ಳರಿಗೆ ಡಬಲ್, ಇವನು ಕಳ್ಳರಿಗೆ ಕಳ್ಳ ಅಂತ ಹೇಳೋದಕ್ಕೆ ಬಳಸ್ತಾರೆ. ಡಬಲ್ 420 ಇರೋದಕ್ಕೆ 840 420 ಇದೆ ಅಂದ್ರೆ ಇದ್ರ ಬೆಲೆ ಇಲ್ಲ ಅಂದ್ರೆ 1000 ರೂಪಾಯಿ ಬೆಲೆ ಇರ್ತಾ ಇತ್ತು. ಈಗ ಇದ್ರ ಬೆಲೆ 15 20 ರೂಪಾಯಿ UNC ಕಂಡೀಷನ್ ಅಲ್ಲಿ. ಮತ್ತೆ ಇಲ್ಲೊಂದಿರುವಂತದ್ದು 5000, ಇದಕ್ಕೊಂದು 20 ರೂಪಾಯಿಯಿಂದ 25 ರೂಪಾಯಿ, 20 ರೂಪಾಯಿ ನೋಟಿಗೆ 25 ರೂಪಾಯಿ ಅಷ್ಟು ಸಿಗ್ಬೋದೇನೋ. ಮತ್ತೆ ಇಲ್ಲೊಂದಿರುವಂತದ್ದು 14448. ಸೊ ಇದಕ್ಕೂ ಅಷ್ಟೇ ಒಂದು 10 ರೂಪಾಯಿಂದ 15 ರೂಪಾಯಿ ಇರುವಂತದ್ದು UNC ಕಂಡೀಷನ್ ಅಲ್ಲಿ. ಟ್ರಾಕ್ಟರ್ ನೋಟ್ ಆದ್ರೂ ಕೂಡ ಅಷ್ಟೇ ಇರುವಂತದ್ದು. ಸೊ ಇದಾಗಿತ್ತು ಈ ಒಂದು ಫ್ಯಾನ್ಸಿ ನಂಬರ್ ನೋಟುಗಳ ರಿಯಲ್ ಕಥೆಗಳು. ಎಲ್ಲ ಫ್ಯಾನ್ಸಿ ನಂಬರ್ ನೋಟ್ಗಳ ಫೋಟೋಗಳು ಹಾಕಿ ಅಥವಾ ವಿಡಿಯೋಗಳು ಹಾಕಿ ಇದಕ್ಕೆ ನಾನು ಲಕ್ಷ ಕೊಡ್ತೀನಿ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ನಂಬೇಡಿ. ನಾನು ನಿಮ್ಗೆ ಕೆಲವೊಂದೇ ತೋರಿಸಿರೋದು, ನಂತರ ಇನ್ನೂ ಸುಮಾರು ನೋಟುಗಳು ಇರುವಂತದ್ದು ಫ್ಯಾನ್ಸಿ ನಂಬರ್ ನೋಟುಗಳು. ಸೊ ಸಾಧ್ಯ ಆದ್ರೆ ಇನ್ನೊಂದು ವಿಡಿಯೋದಲ್ಲಿ ಅದನ್ನ ನಿಮ್ಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೇನೆ. ಯಾರು ಮರಳಾಗಬೇಡಿ ಈ ಒಂದು ಜಾಲದಲ್ಲಿ. ಸೊ ಯಾವ ಫ್ಯಾನ್ಸಿ ನೋಟುಗಳಿಗೂ ಲಕ್ಷ ಇರೋದಿಲ್ಲ. ಆ ತರದ ನೋಟುಗಳು ನಿಮ್ಗೆ ಸಿಗೋದಿಲ್ಲ, ದುಡ್ಡು ಕೊಟ್ಟೆ ಬೈ ಮಾಡ್ಬೇಕು. ನಿಮ್ಗೆ ಸಿಗೋದು ಈ ತರದ ಕಾಮನ್ ಸರ್ಕ್ಯುಲೇಷನ್ ನೋಟುಗಳು. ಇವಕ್ಕೆಲ್ಲ ಯಾವುದೇ ಕಾರಣಕ್ಕೂ ಲಕ್ಷ ರೂಪಾಯಿ ಸಿಗೋದಿಲ್ಲ. ಎಲ್ಲವೂ ಕೂಡ ನಾರ್ಮಲ್ ನೋಟುಗಳು. ನಾರ್ಮಲ್ ಅಂದ್ರೆ ನಾರ್ಮಲ್ ನೋಟುಗಳೇ. ಸೊ ಈ ತರದ್ದು ನಾನು ನಿಮ್ಗೆ ಹೇಳಿದೆ 420 916 ಅದನ್ನು ಕೂಡ ಹಾಲ್ ಮಾರ್ಕ್ ಅಲ್ಲಿ ಬಳಸೋದ್ರಿಂದ ಈ ನೋಟಲ್ಲಿ ಕೊನೆಯಲ್ಲಿ 916 ಅಂತ ಇರೋದು. ಅಥವಾ 214 ನ ರಾಮ್ ಅಂತ ಕರೀತಾರೆ. ನೀವು ಕರೆಕ್ಟ್ ಆಗಿ 214 ಬರೀರಿ. ಹಿಂದಿಯಲ್ಲಿ ಕೆಳಗಡೆ ಹಿಂದಿ ಭಾಷೆಯಲ್ಲಿ ರಾಮ್ ಅಂತ ಬರೀರಿ, ಅದು ಅದಕ್ಕೆ ಸಿಮಿಲರ್ ಆಗಿ ಮ್ಯಾಚ್ ಆಗುತ್ತೆ. ಆ ತರ 214 ಇಂದ ಕೊನೆಯಾಗೋ ನಂಬರ್ಗಳನ್ನ ರಾಮ್ ಸೀರೀಸ್ ನಂಬರ್ಗಳು ಅಂತ ಕರೀತಾರೆ. ಅವು ಕೂಡ ತುಂಬಾ ವ್ಯಾಲ್ಯೂ ಇರುವಂತದ್ದು. ಅದೇ ರೀತಿ 541 ಅದನ್ನ
ಸಾಯಿಬಾಬಾ ಭಕ್ತರು ಅವ್ರಿಗೆ ಹೋಲಿ ನಂಬರ್ ಅಂತ ಹೇಳ್ತಾರೆ. ಆತರ ಇನ್ನೂ 10 ಹಲವು ನಂಬರ್ಗಳಿರುವಂತದ್ದು. ಸೊ ಇವೆಲ್ಲ ಫ್ಯಾನ್ಸಿ ನಂಬರ್ಗಳು ಏನು ಅಷ್ಟೇನು ಯೂಸ್ಡ್ ನೋಟ್ಗಳಂದ್ರೆ ನಾವು ದಿನನಿತ್ಯ ಬಳಸೋ ನೋಟ್ಗಳಲ್ಲಿ ಫ್ಯಾನ್ಸಿ ನಂಬರ್ ಸಿಕ್ತು ಅಂದ್ರೆ ಸಿಕ್ಬಿಡ್ತು ಅಂತ ಅನ್ಕೊಂಡು ಜಾಕ್ಪಾಟ್ ಅನ್ಕೊಳಕ್ ಹೋಗ್ಬಿಡಿ. ಇವಕ್ಕೆಲ್ಲ ಅಷ್ಟೇನು ಬೆಲೆ ಇರೋದಿಲ್ಲ.